ಕಣ್ ಪುಟ್ರಂಗಜ್ಜಿ, ಆ ದೇವಸ್ಥಾನದಗಳದ್ದು ಉಂಡಿನ ಯಾರು ಹೊತ್ಕೊಂಡು ಇರ್ಬೇಕು ಕಳ್ಳನ ಮಕ್ಕಳು. ಅವ್ರನ್ನ ಯಾಗೋದು ಬಿದ್ದೋಗ ದೇವಸ್ಥಾನದಗಳದೇ ಉಂಡಿ ಬಿಡಲ್ಲ ಅಂದ್ರೆ ಇನ್ನು ಮುನ್ಸಲ್ಮಾನವರು ಬಿಡ್ತಾರೆ. ಒಂಟಿ ಹೊರೆ ಹೆಂಗಸರು ಸಿಕ್ಕಿಬಿಟ್ರೆ ಅವ್ರು ಕೊಳ ಕೊಯ್ದು ಬಿಟ್ಟು ಸರನ ಒತ್ಕೊಳದೆ ಹೋಗ್ಬಿಡ್ತಾರೆ ಕಣಮ್ಮ. ಯಾರು ಹೊತ್ಕೊಂಡು ಹೋಗಿದ್ದಾರು? ಏ ಅಮ್ಮಣ್ಣಿ ಪ್ರಮೀಳಮ್ಮ, ಸುಮ್ಮನಿರೆ ಒಂದ್ರ ಒಟ್ಟು. ಇದ್ರಾಗ ಏನು ಐತ್ ಕಣಮ್ಮ. ಏನಿಗೆ ಕಳ್ತನ ಮಾಡಕ್ಕೆ ಬೇರೆ ಊರೇ ಬಂದಿಲ್ಲ, ಎಲ್ಲ ನಮ್ಮೂರದೇ ಕೈವಾಡ. ಎಲ್ಲ ನನಗೆ ಗೊತ್ತೈತೆ, ಏನಂದ್ರೆ ಹೇಳ್ಕೋಬೇಡ್ದು ಅಷ್ಟೇನ. ಓಹೋ, ನಮ್ಮೂರದೇ ಕಣಮ್ಮ ಕೈವಾಡ ಇದು. ಇನ್ನು ಬೇರೆ ಊರವ್ರು ಬಂದು ಅದು ದೇವಸ್ಥಾನದ ಒಳಗೆ ಹೋಗಿ ಉಂಡಿ ಹೊಡಿಯಕ್ಕೆ ಹಾಕೈತೆ. ಆಗಲ್ಲ. ಅಲ್ಕಣಜ್ಜಿ, ಇದೇನು ಪುಟ್ರಂಗಜ್ಜಿ ಹಿಂಗಂತಿದ್ಯಾ? ಹಂಗಾರೆ ನಮ್ಮೂರಲ್ಲೇ ಕಳ್ತನ ಮಾಡಿರೋದು ದೇವಸ್ಥಾನದೊಳಗೆ ಹೋಗಿ? ಯಾರಿದ್ದತ್ತಜ್ಜಿ? ಸುಮ್ಕಿರತ್ತೆ, ನಮ್ಮೂರರು ಯಾರೋ ಕಳ್ತನ ಮಾಡ ಅಂತಾರೆ ಯಾರ ಇದ್ದಾರೆ. ಸುಮ್ಕಿರು, ನೀನು ಬೇಡ. ಏ ಪ್ರಮೀಳಮ್ಮ, ಸುಮ್ಮ ಕುಕ್ಕಳ್ರಿ, ನಿಮ್ಗೆ ಹೆಂಗೆ ಗೊತ್ತೈತಿ? ಏ ಅಮ್ಮಣ್ಣಿ ಪ್ರಮೀಳಮ್ಮ, ಹೆಂಗೆ ಗೊತ್ತೇ, ಅವ್ನ ಪೂಜಾರಪ್ಪನೂ ನಮ್ಮೂರು ಗೌಡ್ರ ಇದ್ದಾರಲ್ಲ, ಇಬ್ರು ಸೇರ್ಕೊಂಡು ಈ ಕೆಲಸ ಮಾಡ್ಯವ್ರೆ ಅಂತ ಯಾರ ಹಂಗೆ ಗಮ್ತಿದ್ರು. ಊರಾಗೆಲ್ಲ ಮಾತಾಡ್ಕೊಂತಾರೆ. ರಾತ್ರಿ ಹೊತ್ನಾಗ ದೇವಸ್ಥಾನ ಸುತ್ತಮುತ್ತ ಓಡಾಡ್ಕೊಂಡು ಬ್ಯಾಟ್ರಿ ಹಾಕ್ಕೊಂಡು ಓಡ್ತಿದ್ರಂತ ಅವ್ರಿಬ್ರು. ಓಹೋ, ನಿಮ್ಗೆಲ್ಲ ಗೊತ್ತೈತೆ ಎಂಬುದ್ರಾಗ ಮಾತಾಡ್ತಿರಲ್ಲ ಮಣಿ. ಸುಮ್ಮನಿರಿ ಅಂದ್ರ ಒಟ್ಟು. ನಮ್ಮ ಸುಶೀಲಮ್ಮ ಇದ್ದಾಳೆ, ಬಾಯಿ ಮಾಡೋದ್ರಿಗೆ ಎತ್ತಿದ ಕೈ. ಅಜ್ಜಿ ಅಜ್ಜಿ, ಮತ್ತೀಗ ಅಪ್ಪಯ್ಯ ಪೊಲೀಸ್ನವರು ಕರ್ಕೊಂಬ ಎತ್ಕಣಜ್ಜಿ. ಅಜೋಯ್, ಅಲ್ಲಿ ದೇವಸ್ಥಾನದ ಉಂಡಿ ಕಳ್ತನ ಐತಲ್ಲ, ಅದಕ್ಕೆ ಅವ್ರು ಯಾರು ಕದ್ದೇವ್ರಿ ಅಂತಾನ ಹುಡುಕ್ ಬರ್ರಿ ಸಾ ಅಂತಾನ ಪೊಲೀಸ್ ಸ್ಟೇಷನ್ ಇಂತ ಹೋಗಿ ಪೊಲೀಸ್ನವರು ಕರ್ಕೊಂಬಂದೈತಿ ಅಪ್ಪಯ್ಯ. ಇವ್ನು ಯಾಕೆ ಬೇಕಿತ್ತಮ್ಮಣ್ಣಿ ಇದು? ಇವ್ನು ಯಾಕೆ ಬೇಕಿತ್ತು ಊರಿನ ಉಸಾಬ್ರಿ ಅಂತ? ಈಗ ನೋಡಿ, ಪೊಲೀಸ್ ಸ್ಟೇಷನ್ದು ಕೋರ್ಟು ಕಚೇರಿ ಅಂತಾನೆ ಅಲಿಬೇಕಾಕೈತಿ ನನ್ನ ಮಗ. ತಿಗ ಮುಚ್ಕೊಂಡು ಮಂತಗೆ ಉಂಡ್ಕೊಂಡು ತಿನ್ಕೊಂಡು ಬಿದ್ದಿರೋ ಅಂತ 1000 ದಿನ ಬಡ್ಕೊಂತೀನಿ. ಊರ ಸುದ್ದಿ ಹೋಗ್ಕನ್ ಯಾಕೆ ಹೊಡಿಯಾಕಿ? ಯಾವನನ್ನ ಕಳ್ತನ ಮಾಡ್ಕೊಂಬ್ಲಿ, ಇವ್ನಿಗೇನಾಗಬೇಕಾಗೈತಿ? ಏನೇ ಇವ್ನು ಸಾಬಸ್ತ ನೋಡು, ಎಲ್ಲ ನ್ಯಾಯ ಒದಗಿಸಕ್ ಹೋಗ್ಕನಿ ನನ್ನ ಮಗ. ನಾನು ಹೇಳ್ದೆ ಕಣತೆ, ಹೋಗ್ಬೇಡ ಅಂತ ನಾನು ಸಾರಿ ಹೇಳ್ದೆ. ನನ್ನ ಮಾತು ಕೇಳ್ದಂಗೆ ಪೊಲೀಸ್ ಸ್ಟೇಷನ್ ಇಂತ ಹೋಗಿ ಪೊಲೀಸ್ನವ್ರು ಕರ್ಕೊಂಬಂದೈತ್ ನೋಡಿ ಅಪ್ಪ ಇವಾಗ. ಹೂ ಕಣಮ್ಮ, ಮತ್ತೆ ಪೊಲೀಸ್ನವ್ರು ಬಂದು ಉಂಡಿ ಹೊಡೆದಿರಲ್ಲ ಆ ಜಾಗನೂ ದೇವಸ್ಥಾನ ಸುತ್ತಮುತ್ತ ಎಲ್ಲ ನೋಡ್ತಿದ್ರು. ಅಪ್ಪಯ್ಯೂ ಅಲ್ಲೇ ನಿಂತಿತ್ತು. ಒಂದಾದ್ಮೇಲೆ ಒಂದು ಯಾತನ ತಲೆಗೆ ತಂದ್ಕಣಪ್ಪ ಇವನು. ಕುಡ್ದು ಗೀಲ್ನ ಏನು ಮಾಡ್ತೀನಿ ಎಂಬುದು ಅವನಿಗೆ ಗೊತ್ತಾಗಲ್ಲ. ನೋಡಪ್ಪ, ಹೋಗಾಲೆ ಪೊಲೀಸ್ನವ್ರಿಗೆ ಕರ್ಕೊಂಬಂದವ್ನಿ, ಪೊಲೀಸ್ನವ್ರನ್ನ ಕರ್ಕೊಂಬಂದು ಏನು ನ್ಯಾಯ ಒದಗಿಸಾಕಿ ಪೊಲೀಸ್ನವ್ರು ಕರ್ಕೊಂಬಂದವ್ನಿ. ಏ ಪ್ರಮೀಳಮ್ಮ, ಸುಶೀಲಮ್ಮ, ನೋಡಿರಮ್ಮ, ಅಲ್ಲಿ ಹೋಗ್ತಿರ್ಗ ಇನ್ನೇನೇ ಗಲಾಟೆ ಮಾಡ್ತಾನೋ ಏನೋ, ನಡೀರಿ ಹೋಗೋನಲ್ಲಿ ನಾವು. ರೇ ಸೀನಪ್ಪರ, ಈ ದೇವಸ್ಥಾನದ ಅಕ್ಕಪಕ್ಕ ಯಾರದ್ರಿ ಮನೆ ಇರೋದು? ಕರೆಸ್ರಿ ಅವ್ರನ್ನ. ಕರೆಸ್ರಿ ನಿಲ್ಸ್ರಿ ಸಾ. ಈ ಅಕ್ಕಪಕ್ಕ ಗೋಪಾಲ ಅಂತ ಒಬ್ಬ ಇದ್ದಾನೆ, ಅವನದೇ ಮನೆ ಇರೋದು. ಅವನು ಕರೆಸ್ತೀರಿ, ನಿಲ್ಸ್ರಿ. ನೀವೇ ಕೇಳಿವಂತೀರ, ಅದೇನು ಕೇಳ್ತೀರಾ? ರೇ, ಏನು ಫೂಲಿಶ್ ಥರ ಮಾತಾಡ್ತಿದ್ರೇನ್ರಿ? ನಾಚಿಕೆ ಆಗಲ್ವ ನಿಮಗೆ? ಇಲ್ಲಿ ದೇವಸ್ಥಾನದಲ್ಲಿ ಕಳತನ ಆಗಿದೆ, ಏನು ಸಹ ಕರೆಸಿದ್ದು ನನ್ನ ಅಂತ ಹೇಳ್ತಿದಾರಲ್ಲ, ನಾಚಿಕೆ ಆಗಲ್ವೇನ್ರಿ ನಿಮಗೆ? ಏನ್ರಿ ದೇವಸ್ಥಾನದಲ್ಲಿ ಕಳತನ ಆಗಿದೆಯಲ್ಲ, ನಿಮ್ದೇನಾದ್ರೂ ಕೈವಾಡ ಇದೆಯೇನ್ರಿ ಇದರಲ್ಲಿ? ಸಾ, ಇದೇನು ಸಾ ಹಿಂಗಂತೀರ? ನಮ್ಮ ತಾಯಣಗ ನಾವು ಬದುಕು ಮಾಡಲ್ಲ ಸಾ. ಮತ್ತೆ ಯಾರ್ರೀ ಈ ಕೆಲಸ ಮಾಡಿರೋದು? ನೀವು ಪಕ್ಕದಲ್ಲೇ ಮನೆ ಇದೆಯಲ್ಲ, ನಿಮ್ಗೆಲ್ಲ ಗೊತ್ತಿರುತ್ತೆ. ಹೇಳ್ರಿ, ನಿನ್ನೆ ನೈಟ್ ಏನಾಯ್ತು ಹೇಳ್ರಿ. ಸಾ, ನಿನ್ನೆ ರಾತ್ರಿ ಒಂದು ಆಲೆ 1:30-2 ಗಂಟೆ ಆಗಿತ್ತು ಸಾ. ಸೆಕೆ ಅಂದ್ರೆ ಸೆಕೆ, ಒಳಗೆ ಮನಿಕೆ ಮಕ್ಕಾಕಿರ್ಲಿಲ್ಲ. ನಾನು ಒಂದ ಮಾಡೋಣಂತ ಹೊರಗೆ ಬಂದೆ ಸಾ. ಒಂದ ಮಾಡೋಣಂತ ಹೊರಗೆ ಬಂದರೆ ಈ ಆಕ್ಸಲ್ ಬ್ಲೇಡ್ ತಗೊಂಡು ಕೊರ್ರ 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 ಅಂತ ಕೊಯ್ಯ ಸೌಂಡ್ ಬಂತು ನನಗೆ ದೇವಸ್ಥಾನದೊಳದಿಂದನ. ಏನಿದ್ದತ್ತು ಅಂತ ನೋಡೋಣ ಅಂತ ಹೊರಗೆ ಬಂದೆ ಸಾ. ಅವಾಗ ಆಲೆನ ದೇವ್ರ ಉಂಡಿ ಹೊಡೆದೋಯ್ತು. ನಾನು ಅವಾಗಲೇ ಬಾಯಿ ಬಿಡ್ಕೊಂಡೆ, ರೇ ಎದೊಡ್ರು ದೇವಸ್ಥಾನದ ಉಂಡಿ ಹೊಡ್ಕೊಂಡೈತಿದ್ದು, ಉಂಡಿ ಹೊಡೆದೇವ್ರೆ ಅಂತ. ಅವಾಗ ಸುತ್ತಮುತ್ತ ಎಲ್ಲ ಬಂದರು. ಆಟೊತ್ತಿಗೆ ನಾನು ಮುಂದಕ್ಕೆ ಹೋಗಿ ನೋಡೋಣ ಅಂತ ಹೇಳ್ಬಿಟ್ಟು ಯಾರೋ ಹೊಡೋದಂಗೆ ಆತತ್ತ. ಅವಾಗ ಬ್ಯಾಟ್ರಿ ಹಾಕ್ಯಣ ತೋದೆ, ಮೊಬೈಲ್ನ ಕುಡ್ದೆ ಬ್ಯಾಟ್ರಿ ಹಾಕ್ಕೊಂಡು ಬಡ ತೋದೆ. ಆವಾಗ ಅಲ್ಲಿ ಪೂಜಾರಪ್ಪರು ಒಂದ ಮಾಡ್ತಿದ್ರು. ತಿರ್ಗಲ್ಲಿ ಗೌಡ್ರು ಆ ಕಡೆಯಿಂದನೇ ನಡ್ಕೊಂಡು ಹೋಗ್ತಿದ್ರು ಅತ್ತ. ಎಲ್ಲ ಯಾಕಿದ್ದತ್ತು ಅಂತನ ಎಲ್ಲ ಒಂದಾಗಿಂದ ಮಾಡಕ್ಕೆ ಬಂದೇವ್ರೆ. ಗೌಡ್ರು ಸೆಕ್ಕೆ ಹಾಕಿತ್ತಲ್ಲ, ಅದಕ್ಕೆ ಓಡಾಡ್ತಾ ಇದ್ದಾರೆ ಅಂತ ನಾನು ಸುಮ್ಮನಾದೆ ಅಷ್ಟೇ ಸಾ. ನೆನೆ ದಿನ ಕಣ್ಣು ಮುಚ್ಚಿ ತೆರೆಯುವಾಗ ಈ ಉಂಡಿ ಓದ್ಕೊಳದೆ ಹೋಗ್ಯವರಲ್ಲ ಸಾ, ಇನ್ನು ಯಾರಿದ್ದರು? ರೇ ಸೀನಪ್ಪರ, ಮೊದಲು ಪೂಜಾರಪ್ಪರನ್ನ ಕರೆಸ್ರಿ. ಈ ದೇವಸ್ಥಾನದ ಪೂಜಾರಿ ಇದ್ದಾನಲ್ಲ, ಅವನ್ನ ಕರೆಸ್ರಿ ಮೊದಲು. ಓ, ಪೂಜಾರಪ್ಪರಿಗೆ ಬಿತ್ತು ಬಗಣಿ ಗೂಟ. ರೇ ಪೂಜಾರಪ್ಪರೇ,
ಪೂಜಾರಪ್ಪ, ಏ ಪೂಜಾರಿ, ಬರ್ರಿ ಇಲ್ಲಿ ಪೊಲೀಸ್ನವ್ರು ಕರಿತಾ ಇದ್ರಿ. ಇಷ್ಟೆಲ್ಲ ನಡೆದ್ರು ನೀನು ಹೋಗಿ ಮನೆ ಒಳಗೆ ಕುಕೊಂಡಿದ್ದಲ್ಲ, ನಿಂಗೆ ಎಷ್ಟಿರಬೇಕು? ಬರ್ರಿ ಇಲ್ಲಿ ಬರ್ರಿ ಇಲ್ಲಿ. ನೋಡ್ರಿ ಸರ್, ನೆನ್ನೆ ದಿನ ರಾತ್ರಿ ಅಂತ ಕೆಲಸ ಆಗೋಯ್ತು ನಮ್ಮ ಮಾರಮ್ಮನ ಗುಡಿಯಾಗೆ. ಯಾರೋ ಕಳ್ಳನ ಮಕ್ಕಳು ಬಂದು ಉಂಡಿ ಹೊಡೆದು ದುಡ್ಡೆಲ್ಲ ಓದ್ಕೊಳದೆ ಹೋಯೋರಲ್ಲ ಸರ್. ಅಮ್ಮ ತಾಯಿ ಮಾರಮ್ಮ, ನೀನು ಕಣ್ಣು ಮುಚ್ಕೊಂಡು ಕುಂತಿದ್ಯಾ? ನಮ್ಮ ಕಳ್ಳರು ಉಂಡಿ ಕಳ್ತನ ಮಾಡೋ ಓಟತ್ತಿಗೆ ಅವ್ರು ಏನಾದರೂ ಒಂದು ಗತಿ ಮಾಡಬೇಕಿತ್ತು ತಾನೇ. ತಾಯಿ ನೀನೇ ದಿಕ್ಕು ಕಣಮ್ಮ ನಮಗೆಲ್ಲನ. ರೇ ಮುಚ್ಚಿರಿ ಸಾಕು ಬಾಯ ಕಂಡವ್ರೆ. ನೆನ್ನೆ ದೇವಸ್ಥಾನದ ಬಾಗಿಲು ಹಾಕೊಂಡು ಹೋಗೋದು ಬಿಟ್ಟು ಬಾಗಿಲು ತೆಗೆದು ಹೋಗಿದ್ದೀರಾ? ಏನು ತಿಳ್ಕೊಂಡಿದ್ದೀರಾ ನೀವು? ಈಗ ಕಳ್ತನ ಆಗಿರೋದ್ರಿಂದ ಅಳ್ತಾ ಬಂದಿದ್ದೀರಾ ತಾಯಿ ಮಾರಮ್ಮ ಕಾಪಾಡಮ್ಮ ಅಂತನ? ಏನು ತಿಳ್ಕೊಂಡಿದ್ದೀರಿ ನೀವು? ನಿಮ್ದೇನಾದರೂ ಕೈ ಒಡ ಇದೆಯೇನ್ರಿ ಇದರಲ್ಲಿ? ನೀವೇ ಯಾಕೆ ಉಂಡಿ ಹೊಡೆದಿರಬಾರ್ದು? ಸಾ ಯಾಕೆ ಸಾ ಹಿಂಗೆ ಅಂಬ್ತೀರ? ನನ್ನ ತಾಯಿ ಮಾರಮ್ಮನಿಂದನೇ ನಾವು ಜೀವನ ಮಾಡ್ತಾ ಇದ್ದೀವಿ ಸಾ. ಏನು ಆರತಿ ತೇಟೆಗೆ ಬಿದ್ದಿದ್ದು ಆರಾಣಿ ಮೂರಾಣಿಗೆ ಜೀವನ ಮಾಡ್ತೀವಿ ಹೊರ್ತು ನಾವು ಉಂಡೆ ಕೈ ಇಕ್ಕ ಅಂತನ ದೊಡ್ಡ ತಪ್ಪು ಮಾಡಲ್ಲ ಸಾ. ಅಯ್ಯಮ್ಮ ನನ್ನ ತಾಯಿ ಸುಮ್ಮನೆ ಬಿಡ್ತಾಳೇನು ಸಾ? ಇಲ್ಲ ಸಾ, ನಾವು ಆ ತಪ್ಪು ಮಾಡಿಲ್ಲ ಸಾ. ನಮ್ಮ ಮೇಲೆ ಯಾಕೆ ಸಹ ಅನುಮಾನ ಪಡ್ತೀರ? ಯಾಕೆ ಸಹ ಅನುಮಾನ ಪಡ್ತೀರಿ ನೀವು? ರೇ ಪೂಜಾರಪ್ಪರೇ, ನೀವು ಸುಳ್ಳು ಪಳ್ಳು ಹೇಳಿರಿ ಸರಿಯಾಗಲ್ಲ. ಏನಾಗಿದೆ ಸತ್ಯ ಒಪ್ಕೊಳ್ರಿ, ಇಲ್ಲ ಊರರ ಮುಂದೆಲ್ಲ ಮಾನ ಹರಾಜು ಹಾಕ್ಬೇಕಾಗ್ತೈತೆ. ನೋಡು, ಈಗ ನಾನು ಗೋಪಾಲಿ ನೀನು ಪೊಲೀಸ್ನವ್ರು ಅಷ್ಟೇ ಇರೋದು. ನಿಮ್ದೇನಾದರೂ ತಪ್ಪು ಮಾಡಿದರೆ ಒಪ್ಕೊಂಡ್ರೆ ಇಲ್ಲೇ ಸಾಲ್ವ್ ಮಾಡೋಣ. ಅದನ್ನು ಬಿಟ್ಟು ನಾವು ಮಾಡೇ ಇಲ್ಲ ಅದು ಇದು ಅಂತ ಏನಾದರೂ ನಾಟಕ ಮಾಡಿದ್ರೆ ಕಂಬಿ ಎಣಿಸ್ಬೇಕಾಗ್ತೈತೆ. ಹುಷಾರು. ಇದು ಯಾಕಲ್ಲ ಸೀನಪ್ಪ ನಮ್ಮ ಮೇಲೆ ಆಗ್ತಿದ್ಯಾ ನೀನು? ನಮ್ಮ ಮೇಲೇನಾದರೂ ಸಿಟ್ಟಿದ್ರೆ ಬೇಕಾದ್ರೆ ಹೇಳೋ ಒಂದೆರಡು ಒಯ್ದು ಬಿಡು. ಅದನ್ನು ಬಿಟ್ಟು ಇಂಥ ಬದುಕಿ ಯಾಕಲ್ಲ ಮಾಡ್ತೀಯ ನೀನು? ನಾವು ದೇವಸ್ಥಾನಗಳು ಉಂಡಿ ಕದಿತೀವಿ ಅಂದ್ಲ ಅಂತಾರೆ ಅಂದ್ರೆ ನಾವು ಅಂಥ ಜನನೇ. ಈ ದಿನದಿಂದ ನಾನು ಮಾರಮ್ಮನ ಗುಡಿಗೆ ತಾಯಿ ನಮ್ಮವ್ವ ನೀನೇ ಕಣಮ್ಮ ದಿಕ್ಕು ಅಂತ ಹೇಳಿ ಬದುಕ್ತಿದ್ದ ವ್ಯಕ್ತಿ ನಾನು. ಅಂತನೂ ನಾನು ಈ ಉಂಡಿ ಕದಿತೀನಿ ಅಂದ್ಲ. ಯಾಕ್ರಲ್ಲ ಹಿಂಗಂದು ಮರ್ಯಾದೆ ತೆಗಿತೀರಿ ನಂದ? ಓಹೋ ಪೂಜಾರಪ್ಪರೇ ನಮಸ್ಕಾರ. ನಿಮ್ಮ ಬಗ್ಗೆ ಎಲ್ಲ ನನಗೆ ಗೊತ್ತೈತೆ. ಇರಲಿ, ನೀವು ಹೇಳಲಿಲ್ಲ ಅಂದರೆ ಪೊಲೀಸ್ನವ್ರು ಅವ್ರ ಭಾಷೆನಲ್ಲಿ ಬಾಯಿ ಬಿಡಿಸ್ತಾರೆ. ಟೆನ್ಷನ್ ತಗೋಬೇಡ. ಹೊಸ ಒಂದು ಕೆಲಸ ಮಾಡಿರಿ, ಅದು ನಮ್ಮೂರಿನ ಗೌಡ್ರನ್ನ ಕರೆಸ್ರಿ. ಇವರಿಬ್ಬರು ನಿಂತ್ಕೊಂಡ್ರೆ ಎಲ್ಲ ಮಾತು ಬಗೆಹರಿತವೆ. ಪಂಚಾಯಿತಿ ನಡೆಸೇ ಬಿಡೋಣ ಇವತ್ತು. ಕರೆಸ್ರಿ ಗೌಡ್ರನ್ನ, ಅವ್ರ ತಗೋ ಮಾತಾಡ್ಸೋಣ. ಕರೆಸ್ರಿ ಸಾ. ರೇ ಗೋಪಾಲ್, ಹೋಗ್ರಿ ಆ ಗೌಡ್ರನ್ನ ಕರ್ಕೊಂಬೋಗ್ರಿ ಹೋಗಿ. ಸಾ ಊರಾಗೆ ಗೌಡ್ರಿಲ್ಲ ಸಾ. ಎದ್ದೆದ್ದಾಸ್ಕೆಲ್ಲ ಆಲೇನ ಬೆಂಗಳೂರಿಗೆ ಹೋಗ್ಯವ್ರಿ. ಅದೇ ಸೀನಪ್ಪ ಪೊಲೀಸ್ ಸ್ಟೇಷನ್ ಹತ್ರ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಕಳ್ತನ ಆಗಿರೋದ್ರ ಬಗ್ಗೆ ಅಂತ ಅನ್ನಲ್ಲ. ಅವನು ಸೀನಪ್ಪ ಹೋಗ್ತಲ್ಲೇನ, ಗೌಡ್ರು ಬಸ್ ಹತ್ಕೊಂಡು ಬೆಂಗಳೂರಿಗೆ ಹೋದ್ರು ಸಾ. ಓಹೋ ಗೊತ್ತಾಯ್ತಾ ಸಾ ಮ್ಯಾಟ್ರು ಏನಾಗಿದೆ ಅಂತನ? ಎಲ್ಲ ಚೆನ್ನಾಗಿ ಗೊತ್ತಾಯ್ತು ಮ್ಯಾಟ್ರ್ ಅಲ್ವಾ ಸಾ? ರೇ ಗೋಪಾಲ್, ನಾಳೆ ಬೆಳಿಗ್ಗೆ ಗೌಡ್ರು ಊರಲ್ಲಿರಬೇಕು. ಮತ್ತೆ ನಾನು ನಾಳೆ ಬರ್ತೀನಿ ಇನ್ವೆಸ್ಟಿಗೇಷನ್ಗೆ. ರೇ ಪೂಜಾರಪ್ಪರೇ, ನೀವು ಅಷ್ಟೇ ಗೌಡ್ರು ಅಷ್ಟೇ ಊರಲ್ಲಿರಬೇಕು, ಇದೇ ಸ್ಪಾಟಲ್ಲಿ. ಸರಿನಾ? ಸರಿ ಸಾ, ಆತು. ನಾನು ಗೌಡ್ರಿಗೆ ಇವಾಗಲೇ ಫೋನ್ ಮಾಡಿ ನಾಳೆ ಬೆಳಿಗ್ಗೆ ನಾವು ಊರಿಗೆ ಬರ್ಬೇಕು ಅಂತ ನಾನೇ ಕರೆಸ್ತೀನಿ ಸಾ.